ಒಂದಂತಕ್ಕಂಥ ಸಂಕೇತ. ಈ ದೇಶ ಒಂದು, ಭಾರತ ಒಂದು, ಭಾರತೀಯರೆಲ್ಲರೂ ನಾವೆಲ್ಲರೂ ಒಂದು ಅಂತಕ್ಕಂಥ ಸಂದೇಶನೇ ಬಾಬಾ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಆ ಒಂದು ಸಂಕೇತವನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಸಿಖ್, ಪಾರ್ಸಿ, ಬೌದ್ಧ, ಜೈನ ಎಲ್ಲಾ ಧರ್ಮದವರಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ. ನನ್ನೂರು ಅಣದೂರು ಬುದ್ಧ ವಿಹಾರಕ್ಕೆ ಮಲೇಷ್ಯಾದ ಒಂದು ಹೆಣ್ಮಗಳು ಬಂದಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿಕೊಳ್ಳಕ್ಕೆ ಹೇಳ್ತಾ ಇದ್ರು, ನಾನು ಬುದ್ಧಿಸ್ಟ್ ಆಗಿದ್ದೇನೆ, ಆದ್ರೆ ಇಸ್ಲಾಂ ರಾಷ್ಟ್ರದಲ್ಲಿದ್ದೇನೆ, ಮಲೇಷ್ಯಾ. ಇಸ್ಲಾಂ ರಾಷ್ಟ್ರದ ಇಸ್ಲಾಂ ಕಾನೂನನ್ನ ನಾನು ಪರಿಪಾಲನೆ ಮಾಡ್ಬೇಕಾಗ್ತದೆ, ನನಗೆ ಸ್ವತಂತ್ರ ಇಲ್ಲ. ಭಾರತದಲ್ಲಿರ್ತಕ್ಕಂಥ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಪಾರ್ಸಿ, ಬೌದ್ಧರಿಗೆ ಎಲ್ಲರಿಗೂ ಸಮಾನತೆ ಏನಿದೆ. ನಂದೇನಾದ್ರೂ ಮುಂದಿನ ಜನ್ಮ ಏನಾದ್ರೆ ಅದು ಭಾರತದಲ್ಲಿ ಇರ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆ ಅಂದ್ರೆ ಭಾರತದ ಸಂವಿಧಾನ, ಈ ದೇಶದಲ್ಲಿರ್ತಕ್ಕಂಥ ಉಪಾಸನ, ಆರಾಧನಾ, ಎಲ್ಲಾ ಧರ್ಮರಿಗೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದೆಲ್ಲ ಜಗತ್ತಿಗೆ ಒಂದು ಮಾದರಿ ಅಂತಕ್ಕಂಥ ಮಾತನ್ನ ಹೇಳಕ್ ನಾನು ಬಯಸ್ತೇನೆ. ಇವತ್ತು ಸುಮಾರು 134 ರಾಷ್ಟ್ರಗಳಲ್ಲಿ ಅಮೆರಿಕ ಹೊರಗೊಂಡಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದು ಏನಂದ್ರೆ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯದ ವಾರವನ್ನಾಗಿ, ಸಪ್ತಾಹವಾಗಿ ಆಚರಣೆ ಮಾಡ್ತಕ್ಕಂಥ ಅಮೆರಿಕ. ಎಜುಕೇಶನ್ ಅಂಡ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯವನ್ನು ಎಲ್ಲಿ ಹಿಡಿದಿರ್ತಕ್ಕಂಥ ಜಗತ್ತಿನ ಮಹಾನ್ ಪುರುಷ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕದಲ್ಲಿ ಒಂದು ವಾರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸೇಡಂದಲ್ಲಿ 2ನೇ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ದಿನನಿತ್ಯ ಆಚರಣೆ ಜೊತೆಗೆ ಆಚರಣೆಯನ್ನು ಆಗ್ಬೇಕಂತಕ್ಕಂಥ ಮಾತನ್ನು ಹೇಳಿ ಪರಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಇದ್ರೆ ಈ ದೇಶದ ಮಹಿಳೆಯರಿಗೆ, ಶೋಷಿತರಿಗೆ, ವಂಚಿತರಿಗೆ, ಈ ದೇಶದ ನಾಗರಿಕರಿಗೆ ಈ ಸವಲತ್ತುಗಳನ್ನು ಸಾಧ್ಯನೇ ಇರಲಿಲ್ಲ. ಒಂದ್ ಕಡೆ ಹೇಳ್ತಾರೆ ಯಾವ ಗ್ರಂಥನ ಹೇಳಕ್ ಇಷ್ಟಪಡೋದಿಲ್ಲ, ನಾನು ಕಾಂಟ್ರವರ್ಸಿ ಮಾಡಕ್ ಇಷ್ಟಪಡೋದಿಲ್ಲ. ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡ್ತೇವೆ, ಉದ್ಯೋಗ ಪುರುಷ ಲಕ್ಷಣ ಅಂತಕ್ಕಂಥ ಶಬ್ದವನ್ನ, ಈ ವಾಕ್ಯವನ್ನ ನಾವು ಕೇಳಿರ್ತೇವೆ. ಆದ್ರೆ ಉದ್ಯೋಗ ಪುರುಷನ ಲಕ್ಷಣ ಅಂದ್ರೆ ಹೆಣ್ಮಕ್ಳು ಏನ್ ಮಾಡ್ಬೇಕ್ರಿ? ಹೆಣ್ಮಕ್ಳಿಗೆ ನೌಕರಿ, ಹೆಣ್ಮಕ್ಳಿಗೆ ವಿದ್ಯೆ, ಎಲ್ಲರಿಗೂ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ಮಹಿಳಾ ಪರ ಧ್ವನಿ ಎತ್ತಿರ್ತಕ್ಕಂಥ ಜಗತ್ತಿನ ಮಹಾನ್ ಪುರುಷ, ಮಹಿಳಾ ಲೋಕದ ನಾಯಕ ಅಂದ್ರೆ ಆ ಲೋಕ ನಾಯಕ ಮಹಿಳಾ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಉದ್ಯೋಗ ಪುರುಷ ಲಕ್ಷಣ ಬರೀ ಗಂಡ್ಮಗನ ಕೆಲಸ ಮಾಡ್ಬೇಕಾದ್ರೆ ಹೆಣ್ಮಗಳು ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು? ಈ ಮಾತನ್ನ ಹೇಳಿದ್ರೆ ನೋವು ಆಗ್ತದೆ. ನೋವು ನಂದಾಗಲಿ ಆ ನೋವನ್ನ ನೆರಳನ್ನಾಗಿ ನೆಮ್ಮದಿಯನ್ನಾಗಿ ಮಾಡ್ಕೊಳ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ಕೊಳ್ಬೇಕಾಗಿದೆ. ಯುರೋಪ್ ರಾಷ್ಟ್ರ, ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಮಹಿಳಾ ಮತದಾನದ ಹಕ್ಕನ್ನು ಕೊಟ್ಟುಕೊಳ್ಳಕ್ಕೆ ಇತ್ತೀಚೆಗೆ ಸುಮಾರು 10 ವರ್ಷಗಳ ಹಿಂದೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟುಕೊಳ್ಳಕ್ಕೆ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಮಹಿಳಾ ಹೆಣ್ಮಕ್ಳು ನಡೆಸ್ಕೊಳ್ತಾ ಇದ್ದಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಂತ. ಜಗತ್ತಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೆ ಮತದಾನ ಹಕ್ಕನ್ನು ಕೊಟ್ಟರಲ್ಲ, ಅದು ಬ್ಯಾಲೆಟ್ ಅಲ್ಲ, ಅದು ಬುಲೆಟ್. ಆ ಅಸ್ತ್ರವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ಈ ದೇಶ ಉದ್ಧಾರ ಆಗುತ್ತೆ. ಮತದಾನ ಮಾರಾಟಕ್ಕಲ್ಲ, ಬಾಬಾ ಸಾಹೇಬ್ ಸಂಬಂಧ ಇಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ನಾನು ಪ್ರೊಫೆಸರ್ಗೆ, ನಿಮ್ಮ ಯೂನಿವರ್ಸಿಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂತಿದ್ರೆ ಯಾಕೆ? ಅವ್ರು ಓದುತ್ತ ಅಮೆರಿಕದಲ್ಲಿ, ಲಂಡನ್ ಅಲ್ಲಿ, ಯುರೋಪ್ಗಳಲ್ಲಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ನೀಡಕ್ಕೆ ಕಾರಣ ಏನಂತ ನಾನು ಕೇಳಿದಾಗ, ಬೌದ್ಧ ದೇಶದಲ್ಲಿ ಥೈಲ್ಯಾಂಡ್ ದೇಶದ ಟೆಂಪಲ್ ಅನ್ನ ಕಟ್ಕೊಳ್ಳಕ್ಕೆ ನಮ್ಮ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಆಗ್ತಿದ್ರೆ ಬೌದ್ಧ ರಾಷ್ಟ್ರದಲ್ಲಿರ್ತಕ್ಕಂಥ ನಾವು ಥೈಲ್ಯಾಂಡ್ ಅಲ್ಲ, ಜಪಾನ್, ಕಾಂಬೋಡಿಯಾ, ಲಾವೋಸ್, ವಿಯೆಟ್ನಾಂ, ಶ್ರೀಲಂಕಾ, ಬರ್ಮಾ, ಸುಮಾರು 24 ರಾಷ್ಟ್ರಗಳು ಬೌದ್ಧ ದೇಶದಲ್ಲಿ ನಾವು ಟೆಂಪಲ್ ಕಟ್ಕೊಳಕ್ ಆಗ್ತಿರ್ಲಿಲ್ಲ. ಇದು ಒಂದು ಯೂನಿವರ್ಸಿಟಿ ಅಲ್ಲ, ಥೈಲ್ಯಾಂಡ್ ದೇಶದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ನಾವು ಆರಾಧನೆ ಮಾಡ್ತೇವೆ, ಗೌರವಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಥೈಲ್ಯಾಂಡ್ ದೇಶದಲ್ಲಿ ಒಬ್ಬ ಜಪಾನ್ ವ್ಯಕ್ತಿ ಸಿಗ್ತಾನೆ, ಭಾರತೀಯರಾದ ನೀವೆಲ್ಲರೂ ಸೂರ್ಯ ನಮಸ್ಕಾರ ಮಾಡ್ತೀರಿ, ಸೂರ್ಯ ಮಗ ಹುಟ್ಕೊಳ್ಳೋದು ಜಪಾನ್ದಲ್ಲಿ, ಭಾರತೀಯರೆಲ್ಲರೂ ಸೂರ್ಯ ನಮಸ್ಕಾರ ಮಾಡ್ತೀರಿ. ಅಂದ್ರೆ ಆ ಸೂರ್ಯ ನಮಸ್ಕಾರ ಜಪಾನ್ ಕಡೆ ನೀವು ಮುಖ ಮಾಡ್ತೀರಿ, ಸೂರ್ಯ ಹುಟ್ಕೊಳ್ಳೋದು ಮೊದಲು ಜಪಾನ್ದಲ್ಲಿ. ಆದ್ರೆ ನಾವು ಎದ್ದ ತಕ್ಷಣ ನಾವು ಭಾರತ ಕಡೆ ನಮಸ್ಕಾರ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಹುಟ್ಟಿರ್ತಕ್ಕಂಥ ಶಾಂತಿಯ ಬುದ್ಧ
ಸಮಾನತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನೆನೆಸ್ಕೊಂಡು ನಾವು ನಮಸ್ಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಜಪಾನ್ ದೇಶದ ಪ್ರಜೆಗಳು ಹೇಳಿದಾಗ ನನಗೆ ಬಹಳ ಸಂತೋಷ ಆಯ್ತು. ನಾನು ಬುದ್ಧಿಸ್ಟ್ ಮಾತಾಗಿ ಈ ದೇಶಕ್ಕೆ ಬಂದು ಇಂಥ ಒಂದು ಮಾತುಗಳನ್ನ ಕೇಳ್ತಕ್ಕಂಥ ನನ್ನ ಕಿವಿಗಳು, ನನ್ನ ಮನಸ್ಸು ಪವಿತ್ರ, ನನ್ನ ಜೀವನ ಪವಿತ್ರ ಅಂತಕ್ಕಂಥದ್ದು ನಾನು ಕಂಡುಕೊಂಡು ಸಂತೋಷ ಪಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ. ವೇದಿಕೆ ತುಂಬಾ ದೊಡ್ಡದಿದೆ, ಅತಿಥಿಗಳು ಮಾತನಾಡಲಿದ್ದಾರೆ. ಈ ದೇಶದ ಅಖಂಡತೆಗೆ, ಈ ದೇಶದ ಅಭಿವೃದ್ಧಿಗೆ ಅಂಬೇಡ್ಕರ್ ಅನಿವಾರ್ಯವಾಗ್ತಾರೆ. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ, ಈ ದೇಶದ ಅಖಂಡತೆಗೆ ಧಕ್ಕೆ ಆಗ್ತದೆ, ಈ ದೇಶದ ಅಭಿವೃದ್ಧಿಗೆ ಧಕ್ಕೆ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಅಖಂಡತೆ ಅಮೂಲ್ಯ ಬಹುಮೂಲ್ಯ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ಅವಶ್ಯವಾಗ್ತದೆ, ಅನಿವಾರ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಅವ್ರ ಚಿಂತನ ಮಂಥನಗಳನ್ನ ಕಾರ್ಯರೂಪ ತರ್ತಕ್ಕಂಥ ಕೆಲಸಗಳನ್ನು ಹಾಗೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ಜಾರಿ ಆದ್ರೆ ಈ ದೇಶದ ಎಲ್ಲ ಪ್ರಜೆಗಳು ಸುಖವಾದ ಜೀವನವನ್ನು ನಡೆಸ್ತಕ್ಕಂಥದ್ದು ಖಂಡಿತವಾಗಿ ಸಾಧ್ಯವಿದೆ. ನೋಡುವ, ಸಂಘಟಿತ ಕಾರ್ಮಿಕರನ್ನ ದಿಕ್ಪಾಲ್ ಮಾಡಿರ್ತಕ್ಕಂಥ ಈ ಬಂಡವಾಳಶಾಹಿ ವ್ಯವಸ್ಥೆ ಈ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರ ಬಗ್ಗೆ ಏನ್ ಮಾತಾಡ್ಬೇಕ್ರಿ? ಕೂಲಿ ಕೆಲಸ ಮಾಡೋ ಯಾರು ಎಂತ ಬೇಕಲ್ಲ. ಅದೇ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಶಿಕ್ಷಣದ ಜೊತೆಗೆ ಪಡ್ಕೊಂಡಿರ್ತಕ್ಕಂಥ ಹುದ್ದೆಗೆ ಎಲ್ಲಾ ಟೀಚರ್ಗಳು ಸಮಾನ, ಹೆಣ್ಣಲ್ಲಿ ಗಂಡಲ್ಲಿ, ಎಲ್ಲಾ ಪೊಲೀಸ್ ಕಾನ್ಸ್ಟೇಬಲ್ ಹೆಣ್ಣಲ್ಲಿ ಗಂಡಲ್ಲಿ ಸಮಾನ ವೇತನ, ಸಮಾನ ಜೊತೆ ಸಮಾನ ವೇತನ. ಭೇದ ಯಾಕೆ ವ್ಯವಸ್ಥೆಯಲ್ಲಿ ಅಂದ್ರೆ ಇಲ್ಲಿರ್ತಕ್ಕಂಥ ಏನು ಕುತಂತ್ರ ಏನಿದೆಲ್ಲ ಅದರಿಂದ ನಾವು ಆ ಒಂದು ವ್ಯವಸ್ಥೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಅದು ಬಿಡುಗಡೆ ಆಗ್ಬೇಕಾದ್ರೆ ಬಾಬಾ